ಕುಕಿಂಗ್ ಲವರ್ಸ್, ವೆಲ್ಕಮ್ ಟು ರೇವಣ್ಕರ್ಸ್ ಕಿಚನ್. ಇವತ್ತು ನಾವು ಕಲಾಕಂಡ್ ಮಾಡೋಣ. ಕಲಾಕಂಡ್ ಅಂದ್ರೆ ಮಿಲ್ಕ್ ಕೇಕ್ ಅಂತ ಕೂಡ ಹೇಳ್ತಾರೆ ಇದನ್ನ. ಇದಕ್ಕೆ ಬೇಕಾಗಿರೋದು ಮಿಲ್ಕ್ ಅಂದ್ರೆ ಹಾಲು. ಹಾಲಂತೂ ಬೇಕೇ ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪೇಷನ್ಸ್. ಇದಕ್ಕೆ ಹಾಲ್ಗಿಂತ ಪೇಷನ್ಸ್ ಜಾಸ್ತಿ ಬೇಕು ಅನ್ಸುತ್ತೆ, ಯಾಕಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಮಿನಿಮಮ್ ಒಂದು 2 hours ಆದ್ರೂ, 2 ಗಂಟೆನಾದ್ರೂ ಬೇಕು ಅಂತ ನನಗನ್ಸುತ್ತೆ. ನಾನು 2 ಲೀಟರ್ ಹಾಲು ತಗೊಂಡೆ. ಸೊ ಹಾಲು ತಗೊಂಡೆ ನೋಡಿ, ದಪ್ಪ ಹಾಲು. ಸ್ವಲ್ಪನೂ ಜಾಸ್ತಿ ನೀರು ಹಾಕಿಲ್ಲ ನಾನು, ಜಾಸ್ತಿ ಏನು ಸ್ವಲ್ಪನೂ ನೀರು ಹಾಕಿಲ್ಲ. ಸೊ ಇದನ್ನ ನಾವು ಬಿಸಿ ಮಾಡೋಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗೇನೆ ಇದೆ, ಸ್ವಲ್ಪ ಕುದಿಯಕ್ಕೆ ಬರಲಿ ಅದು. ಹಾಗೆ ತಳ ಅಂಟ್ಕೊಳತ್ತೆ, ಹಾಗಾಗಿ ಮಧ್ಯೆ ಮಧ್ಯೆ ನಾನು ಹಿಂಗೆ ಗುರಾಡಿಸ್ತಿರ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಹಾಲು ಕಾದಿದೆ. ಈಗ ಅದನ್ನ ಹಾಲನ್ನ ಒಡೆಯುವ ಸಮಯ. ಅದನ್ನ ನಾನು ಲಿಂಬೆಹಣ್ಣು ತೊಗೊಂಡು ಹೊಡಿತಾ ಇದ್ದೀನಿ. ಲಿಂಬೆಹಣ್ಣು ಅಥವಾ ನೀವು ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ವಿನೆಗರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಪ್ಲಂಪಿಯಾಗಿ ಬರುತ್ತೆ ಅಂತ ನಾನು ಲಾಸ್ಟ್ ಟೈಮ್ ನೋಡಿದ್ದೆ. ಅಂತ ವಿನೆಗರ್ ಇಲ್ಲ ಇವತ್ತು, ನಾನು ಅದಕ್ಕೆ ಲೆಮನ್ ಉಪಯೋಗಿಸ್ತೀನಿ. ಒಂದು ಫುಲ್ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸೊ ಮುಂಚೆನೆ ಹಾಕ್ಬಿಡಿ, ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಾಕಿ. ಹಾಗೆ ಹಾಲಿಗೆ ಹುಳಿ ಹಿಂಡೋದು ಅಂತ ಹೇಳ್ತಾರೆ. ಹುಳಿ ಹಿಂಡ್ತಿದ್ದಂಗೆ ನೋಡಿ ಹಾಲು ಹೇಗೆ ಒಡೆದೋಯ್ತು. ನಿಮ್ಗೆ ಆಲ್ರೆಡಿ ಅದು ಪನೀರ್ದು ಲಂಪ್ಸ್ ಕಾಣಿಸಕ್ ಶುರು ಆಯ್ತು. ಹೀಗೆ ದೊಡ್ಡ ದೊಡ್ಡ ಲಂಪ್ಸ್ ಆಗಿದೆ, ಹೇಗೆ ತಿರುಗಿಸ್ತಾ ಇರೋಣ, ಗುರಾಡ್ತಿರೋಣ. ಅದು ತಳ ಹಿಡಿದೇ ಇರಾಗಿ ನೋಡ್ಕೊಂಡ್ರೆ ಆಯ್ತು. ಸೊ ನಾನು ಏನು 2 ಲೀಟರ್ ತಗೊಂಡಿದ್ದೀನಿ ಹಾಲು, ಅದು ಫುಲ್ ಇದೆ. ಈಗ ಅದು ಅದ್ರದ್ದು ಲಿಕ್ವಿಡ್ ಅಂಶ ಎಲ್ಲ ನೀವು ಫಿಲ್ಟರ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತೀನಿ. ಕೆಲವರು ಡೈರೆಕ್ಟ್ ಆಗಿ ಅರ್ಜೆಂಟಲ್ಲಿ ಇದ್ರೆ ಇದನ್ನ ಫಿಲ್ಟರ್ ಮಾಡಿ ಪನೀರ್ನ ಡೈರೆಕ್ಟ್ ಆಗಿ ತಗೊಂಡು ಸ್ವೀಟ್ ಮಾಡ್ತಾರೆ. ಬಟ್ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಅದು ಅದು ತಾನಾಗೆ ಕುದ್ದಿ ಅಬೆ ಎಲ್ಲ ಹೋಗಿ ಬರೀ ಪನ್ನೀರ್ ಮಾತ್ರ ಉಳ್ಕೊಳ್ಳುತ್ತೆ. ಅಲ್ಲಿ ತನಕ ನೀವು ಗುರಾಡ್ತಾನೆ ಇರಬೇಕು, ತಳ ಅಂಟದೇರಂಗೆ ನೋಡ್ಕೊತಾ ಇರಿ. ನೋಡಿ ಆಲ್ರೆಡಿ ನಾನು ಹೇಳ್ದಂಗೆ 2 ಲೀಟರ್ ಹಾಲು ತೊಗೊಂಡಿದ್ದೆ, ಎಷ್ಟು ತಳದಲ್ಲಿ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಿದೆ, ಇನ್ನೊಂದು ಅರ್ಧ ಗಂಟೆ ಅಷ್ಟು ಕೆಲಸ ಇದೆ. ಸೊ ಇದು ಕುದಿಬೇಕಾದ್ರೆ ನಾನಿಲ್ಲಿ ಪಾಕ ರೆಡಿ ಮಾಡ್ಕೊತೀನಿ. ಅಂದರೆ ನಮಗೆ ಸ್ವೀಟಿಗೆ ನಾನು ಬೆಲ್ಲ ಉಪಯೋಗಿಸ್ತೀನಿ. ನಾನು ತುಂಬಾ ಕಡಿಮೆ ಬೆಲ್ಲ ತೊಗೊಂಡೆ, ಇದನ್ನು ಕರಗಿಸಿದ್ದೀನಿ, ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಮಣ್ಣು ಅಥವಾ ಕಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದನ್ನು ಕುದಿಯಕ್ಕೆ ಇಡ್ತೀನಿ. ಇಲ್ಲಿ ಹಾಲು ಕುದೀತಾ ಇರ್ಬೇಕಾದ್ರೆ ಇದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ. ಚೆನ್ನಾಗಿ ಕುದೀತಾ ಇದ್ದಾಗ ಇದನ್ನು ಸೋಸ್ಕೊಬಿಡೋಣ. ಅವಶ್ಯಕತೆ ಇಲ್ಲ, ಏನಾದರೂ ಕಸ ಇದ್ರೆ, ಯಾಕಂದ್ರೆ ರೆಡಿ ಆಗ್ತಿರೋದು ನಾವು, ಕಸ ಇರುತ್ತೆ ಅಂತ ನಾನು ಸೋಸ್ಕೊಡ್ತೀನಿ. ಮತ್ತೆ ಕೆಲವರು ಸಕ್ಕರೆ ಉಪಯೋಗಿಸ್ತಾರೆ. ನನಗೆ ಬೆಲ್ಲನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಥವಾ ಒಳ್ಳೇದು ಅಂತ ಅನಿಸ್ತು, ಹೆಲ್ತಿ ಕೂಡ. ಸೊ ಅದು ಹಾಗಾಗಿ ನಾನು ಬೆಲ್ಲ ಉಪಯೋಗಿಸ್ತೀನಿ. ಸೊ ಸೋಸ್ಕೊಂಡು ಇಟ್ಕೊಂಡೆ. ಇಲ್ಲಿ ಹಾಲು ಕುದಿತಾನೇ ಇದೆ, ಚೆನ್ನಾಗಿ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಮನೆ ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಪ್ಯೂರ್ ಹಾಲಿಂದ. ಇನ್ನೇನು ಹಾಕಿಲ್ಲ ನೋಡಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಬರೀ ಹಾಲು ಒಡೆದಿರೋದು. ಚೆನ್ನಾಗಿ ಲಂಪ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇದು ನನ್ನ ತುಂಬಾನೇ ಫೇವ್ರೆಟ್ ಸ್ವೀಟ್ ಇದು. ಓಕೆ, ಈಗ ನಾನು ನೋಡ್ದಂಗೆ ತಳದಿಂದ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ಈ ಪಾಕನ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಕ್ ಶುರು ಮಾಡ್ತೀನಿ. ಬೆಲ್ಲದ ನೀರು, ಪಾಕ ಅಂತ ಹೇಳಕ್ ತಪ್ಪು. ಸೊ ಬೆಲ್ಲದ ನೀರು, ಬೆಲ್ಲದ ಪಾಕ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ಅದು ಬಾಣ್ಲಿಗೆ ಅಂಟ್ಕೊಂಡ್ಲೇಬಾರ್ದು, ಅಲ್ಲಿಂದ ಬಿಡಬೇಕು. ಇನ್ನು ಲಿಕ್ವಿಡ್ ಆಗಿದೆ ನೋಡಿ, ಇನ್ನು ನೀರಿನ ಅಂಶ ಇನ್ನೂ ಇದೆ, ಹೋಗ್ಬೇಕು. ಅಲ್ಲಿ ತನಕ ನೀವು ಗುರಾಡ್ತಾನೆ ಇರಬೇಕು, ಅಂಟದಂಗೆ ನೋಡ್ತಾ ಇರಿ. ನಾನು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿದೆ. ಆ ತುಪ್ಪನ ಇದು ಪ್ಲೇಟಲ್ಲಿ ಹಾಕಕ್ಕೆ ನಾನು ರೆಡಿ ಕೂಡ ಮಾಡ್ಕೊತಾ ಇದ್ದೀನಿ. ಕೆಳಗೆ ತುಪ್ಪನ ಸವರಿ ಅಂಟದೇ ಇರಲಿ ಅಂತ. ತುಂಬ ಕಡಿಮೆ ಮಾಡಿರೋದನ್ನ ಸಣ್ಣ ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿರೋದೆ, 2 ಲೀಟರ್ ಹಾಲು ತೊಗೊಂಡ್ರೆ ಒಂದು 7-8 ಪೀಸ್ ಆಗುತ್ತೆ. ತುಂಬ ಕಡಿಮೆನೇ ಆಗೋದು, ಜಾಸ್ತಿ ಇದು ಒದ್ಗಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ನಂದು ಇದು ತುಂಬ ಫೇವ್ರೆಟ್ ಸ್ವೀಟ್ ಇದು. ನನಗೆ
ಬೇಕರಿಲೆಲ್ಲ ಒಂದು 600-700 ರೂಪಾಯಿ ಇರುತ್ತೆ ಅನ್ಸುತ್ತೆ ಕೆಜಿ. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡೆ. again ಏಲಕ್ಕಿ ಪುಡಿ ಇದು ಮ್ಯಾಂಡೇಟ್ರಿ ಎಲ್ಲ, ನಿಮಗೆ ಬೇಕೇ ಬೇಕು ಅಂತ ಅಲ್ಲ, ನನಗೆ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಹಾಕೆಲ್ಲಾನು ನಡೆಯುತ್ತೆ. ಹಾಗೆ ಬೆಲ್ಲನೂ ಹಾಕಬೇಕು ಅಂತ ಇಲ್ಲ, ಸಕ್ಕರೆ ಕೂಡ ಹಾಕೊಬಹುದು. ನಾನು ಬೆಲ್ಲ ಉಪಯೋಗಿಸಿದ್ದೀನಿ. ಸೊ ಈಗ ನೋಡಿ ಆಲ್ಮೋಸ್ಟ್ ಆಯ್ತು. ಇದು ನಾನು ಹೇಳಿದಂಗೆ ಸುಮಾರು 2 ತಾಸು ತಗೊಂಡಿದ್ದೆ ಇಷ್ಟು ಹೀಗೆ ಗಟ್ಟಿ ಆಗ್ಲಿಕ್ಕೆ. ಈಗ ಇದನ್ನ ಡೈರೆಕ್ಟಾಗಿ ಪ್ಲೇಟಲ್ಲಿ ಹಾಕೋಣ. ಇದನ್ನ ಶೇಪಿಗೆ ಬರಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ಹಾಗೆ ಬೌಲಿಗೆ ಹಾಕೊಂಡು ಕೂಡ ತಿನ್ಬೋದು. ಮಿಲ್ಕ್ ಕೋವಾ ಥರ ಇರುತ್ತೆ. ನಾನು ಸ್ವಲ್ಪ ಶೇಪ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಾಗಿದೆ. ಪ್ಲೇಟಲ್ಲಿ ಬಾಣಲಿ ಸ್ವಲ್ಪ ಕೂಡ ತಾಗಿಲ್ಲ, ಅಂಟಿಲ್ಲ. ಸ್ವಲ್ಪ ಡ್ರೈ ಆದಾಗ ಇದನ್ನ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಹಾಗೆ ಸಾಫ್ಟ್ ಆಗೇ ಇರುತ್ತೆ. ನೀವು ಮಿಲ್ಕ್ ಕೇಕ್ ನೀವು ಬೇಕರಿಲಿ ಕೂಡ ತಿಂದಿರ್ಬೋದು. ತುಂಬಾ ಸಾಫ್ಟ್ ಆಗೇ ಇರುತ್ತೆ. ತೀರಾ ಮೈಸೂರು ಪಾಕ್ ತರ ಗಟ್ಟಿ ಆಗಲ್ಲ. ಈ ತರ ಗಟ್ಟಿ ಆಗಿದೆ. ಸೊ ನಮ್ಮ ಮಿಲ್ಕ್ ಕೇಕ್ ಅಥವಾ ಕಲಾಕಂಡ್ ಅಂತ ಏನ್ ಹೇಳ್ತೀವಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಇಷ್ಟ ಆಯ್ತು ಅಲ್ವ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.